ಆಗಿದ್ದಾರೆ ಬದಿಗೆ ಸರಿಸೋದು ಕೆಲಸಗಳಾಗ್ಬೋದು. ಯಾಕಂದ್ರೆ 1 ಕೋಟಿಗೂ ಮೀರಿ ಇಲ್ಲಿ ದಲಿತರಿದ್ದಾರೆ ಅನ್ನೋದು ಈಗ ರಿಪೋರ್ಟ್ ಹೇಳ್ತಾ ಇದೆ, ಕಾಂತರಾಜ್ ವರದಿ ಅಥವಾ ಮಧುಸೂದನ್ ನಾಯಕರ ವರದಿ ಹೇಳ್ತಾ ಇದೆ. ಹೀಗಾಗಿ ಒಟ್ಟಾರೆ ಈಗೇನು ಅದು ಸ್ವೀಕಾರ ಮಾಡಿದ್ದು ದೊಡ್ಡ ಇಶ್ಯೂ ಅನ್ನೋರು ಹಂಗೆ ಮಾಡ ರಾಹುಲ್ ಗಾಂಧಿಯವರಿಗೆ ಮತ್ತು DK ಅವರಿಗೆ ಮತ್ತು ಇನ್ನುಳಿದ ಯಾರೇ ಬಂದವರಿಗೆ ಒಂದು ಏನಪ್ಪ ಇದು ದೊಡ್ಡ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತನ್ನು ಇವತ್ತಿನ ಏನಪ್ಪ ಅಂತಂದ್ರೆ ಈ ನಮ್ಮ ಗೋಧಿ ಮೀಡಿಯಾ ಬಿಂಬಿಸ್ಲಿಕ್ಕೆ ಶುರು ಮಾಡಿದೆ. ಅಂದರೆ ಇದರರ್ಥ ಅದನ್ನು ಹಿಂತೆಗೆಸಾಗಬೇಕು ಮಾಡಬೇಕು ಅನ್ನೋದು, ಜೊತೆ DK ಅವ್ರಿಗೆ ಅದು ಮಾಡಿಸ್ಬೇಕು ಅನ್ನೋಂಥದ್ದು. ಬಟ್ DK ಅವರು ಅದನ್ನು ಮಾಡ್ತಾರದ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅವ್ರ ಕ್ಯಾಬಿನೆಟ್ದಲ್ಲೇ ಅವ್ರಿಗೆ ಇವತ್ತು ವಿರೋಧಗಳು ಬಂದಿದ್ದು ಅಹಿಂದದಿಂದ, ಜೊತೆಗೆ ದಲಿತರಿಂದ, STಗಳಿಂದ ಮತ್ತು ಅಲ್ಪಸಂಖ್ಯಾತರು ಅನ್ನೋದು ಅವ್ರಿಗೂ ಗೊತ್ತದ. ಹೀಗಾಗಿ ಅವರು ಆ ಸ್ಥಾನ ಮಾಡಲಿಕ್ಕಿಲ್ಲ. ಮುಖ್ಯಮಂತ್ರಿ ಆಗಬೇಕಾಯ್ತು DK ಅವ್ರಿಗೆ ಆಗಿದ್ದಾರೆ. ಮತ್ತು ಅವರಿಗೆ ಗೊತ್ತದ ಕೇವಲ ಒಂದೇ ವಿಷಯ ಹಿಡ್ಕೊಂಡು ಹೋದ್ರೆ ಒಕ್ಕಲಿಗಪ್ಪ ನಾನು ಅನ್ನೋಂತ ಹಿಡ್ಕೊಂಡು ಹೋದ್ರೆ ಅಲ್ಲಿ ಒಕ್ಕಲಿಗರಲ್ಲೂ ವಿರೋಧದ ಇವರಿಗೆ ಸ್ವತಃ ದೇವೇಗೌಡರಿಂದ ಮತ್ತು ಅವ್ರ ಮಗ HDK ಅವರಿಂದ. ಹೀಗಾಗಿ ಅವರು ಅದನ್ನೆಲ್ಲ ಮಾಡಲಾರ್ದ ಜಾತ್ಯಾತೀತವಾಗಿ ಇರ್ಬೋದು, ಅವರು ಒಕ್ಕಲಿಗರು ಹುಟ್ಟಿರ್ಬೋದು, ಒಕ್ಕಲಿಗರ ಬಗ್ಗೆ ಅಭಿಮಾನ ಇರ್ಬೋದು. ಆದರೆ ಈ ಸಂದರ್ಭದಲ್ಲೇ ಈ ಮೀಸಲಾತಿಯನ್ನು ಏನು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅದನ್ನು ಕಿತ್ತು ಹಾಕೋ ಸ್ಥಿತಿಯೊಳಗೆ ಅವರೂ ಇಲ್ಲ. ಏನೂ ಆಗಲಿ, ಸಿದ್ದರಾಮಯ್ಯನವರು ಈಗ ಒಂದು ನಾವು ರಾಜ್ಯಸಭೆಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತೇನಾಗ್ಬೋದು ಡೆವಲಪ್ಮೆಂಟ್ ನೋಡೋಣ. ಜೊತೆಗೆ ಅವರು ರಾಜ್ಯ ರಾಜಕೀಯದಲ್ಲಿ ಇರ್ತೀನಿ ಅನ್ನೋಂಥ ಮಾತಾಡಿದ್ದಾರೆ. ಅದು ಸಹ ಭಾಳ ಗಮನಾರ್ಹದ. ಯಾಕಂದರೆ ಅವರು ನಾ ಇಲ್ಲಿ ಇರ್ತೀನಿ ಅನ್ನೋದು ಒಂದು ರೀತಿಯಿಂದ ಈ DK ಅವರಾಗಿರ್ಬೋದು ಮತ್ತವರಾಗಿರ್ಬೋದು ಅವ್ರ ಮೇಲೆ ಒಂದು ಕಂಟ್ರೋಲ್ ತೊಗೊಂಡು ಹೋಗುವಂಥದ್ದು ಮತ್ತು OBC ಜನಕ್ಕೆ SC STಗಳಿಗೆ ಆದಷ್ಟು ಅನ್ಯಾಯ ಆಗಿ ನೋಡ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನ್ ಅವರಲ್ಲಿರ್ಬೋದು. ಮತ್ತು ಅದ್ರ ಜೊತೆಗೆ ಕಾಂಗ್ರೆಸ್ ಒಂದೇ ಇವತ್ತು ಈ BJP ಮತ್ತು RSS ವಿರೋಧ ಒಂದು ಫೈಟ್ ಮಾಡೋ ಸ್ಥಿತಿಯಲ್ಲಿ ಉಳಿದಿದ್ದು. ಇನ್ನುಳಿದ ಯಾವ ಒಂದು ಸಮಾಜವಾದಿಗಳಾಗಿರ್ಬೋದು, ಕಮ್ಯುನಿಸ್ಟರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಇವ್ರದ್ದು ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನವರಿಕೆ ಅವ್ರಿಗೆ ಆಗಿದೆ. ಹೀಗಾಗಿ ಅವರು ಕಾಂಗ್ರೆಸ್ಸನ್ನು ಒಡೆಯಲಾರದ ಅದನ್ನು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಅದು ಸಮಾಜವಾದಿ ನೆಲೆಗಟ್ಟಲ್ಲಿ ಬಂದದ. ಇವತ್ತು OBC ಮತ್ತು SC ST ಪರವಾಗಿ ಇವತ್ತು ನಿಂತದ. ಅದನ್ನು ಉಳಿಸ್ಕೊಂಡು ಕಾಂಗ್ರೆಸ್ ಮೂಲಕ ತಮ್ಮ ಮೂಲಕ ಕಾಂಗ್ರೆಸ್ ಬೆಳೆಸ್ಕೊಂಡು ಹೋಗುವಂಥ ಒಂದು ನಿರ್ಧಾರ ಮಾಡಿರ್ಬೋದು. ಅದೇ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಪ್ರಜ್ಞಾವಂತ ಸಿದ್ದರಾಮಯ್ಯನವರು